ಆಯಿತು, ಏನಾಯಿತು? ಪಟ್ಟು ಹಿಡಿದ್ರು ಏನಾಗಿದೆ? ಭ್ರಷ್ಟಾಚಾರ ಆಗಿದೆ ಈಗ ನೋಡಿ, ಸುಮ್ಮನೆ ಗಾಳಿಲಿ ಗುಂಡು ಹೊಡಿಬಾರ್ದು. ಆರ್ ಬಿ ತಿಮ್ಮಪ್ಪ ಅವರು ಲಂಚ ತಗೊಂಡಿದ್ದಾರೆ, ಇನ್ನೊಬ್ರು ಲಂಚ ತಗೊಂಡಿದ್ದಾರೆ ಅನ್ನೋದಾದರೆ ಅವ್ರು ಸದನ ಇತ್ತು, ಒಂದು 2 ವಾರದವರೆಗೂ ಸದನ ನಡೀತು. ಸದನದಲ್ಲಿ ಡಾಕ್ಯುಮೆಂಟ್ ಸಮೇತ ಬಂದು ಚರ್ಚೆ ಮಾಡಬೇಕಿತ್ತು. ಎಲ್ಲಿ ಚರ್ಚೆ ಮಾಡಿದ್ರು? ಕೊನೆಯ ದಿನ ಇನ್ನೇ ಸದನ ಮುಗಿಯೋ ದಿನ ಹೋಗಿ ಹೋರಾಟಕ್ಕೆ ಇಳಿದ್ರು. ಅಂದರೆ ಅವ್ರ ಅರ್ಥ ಏನು? ನಾವೊಂದು ಹೋರಾಟ ಮಾಡ್ತಿದ್ದೀವಿ ಅನ್ನೋದು ಬಿಟ್ಟರೆ ಇದ್ರ ಯಾವುದೂ ಸತ್ಯತೆ ಇರಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಅವರಲ್ಲಿ ಏನಾದ್ರು ದಾಖಲೆಗಳಿದ್ದರೆ ಮಾಧ್ಯಮ ಮುಖಾಂತರ ಬಿಡುಗಡೆ ಮಾಡಿ ಹೋರಾಟ ಮಾಡಿ ರಾಜೀನಾಮೆ ತಗೊಳ್ಳಿ. ಸುಮ್ಮನೆ ವಿನಾಕಾರಣ ಒಬ್ಬ ಮಂತ್ರಿಗಳ ಬಗ್ಗೆ ಸರ್ಕಾರಕ್ಕೆ ಮುಜುಗರ ಆಗಂತ ಹೇಳಿಕೆಗಳು ಕೊಡೋದು ಬಾಲಿಶ ಹೇಳಿಕೆ ಆಗ್ತದೆ. ಕಾಮನ್ನದು. ಈಗ ನಾನು ರಾಜಕಾರಣಿ, ನಾನು ಹೋಗ್ತಾನೆ ಇರ್ತೀನಿ. ನಮ್ಮ ಅಣ್ಣನೂ ಏನೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದ. ಆಮೇಲೆ ಮೊನ್ನೆ ಶಿವಮೊಗ್ಗಕ್ಕೂ ಬಂದಿದ್ರು ಡಿ ಕೆ ಸಾಹೇಬ್ರು, ಅವಾಗಲೂ ಬಂದಿದ್ದ. ಆ ಸಂದರ್ಭದಲ್ಲಿ ಕಾಮನ್ನಾಗಿ ಬ್ರದರ್ಸ್ ಜೊತೆ ಹೋಗಲೇಬೇಕಲ್ಲ, ಹೋಗಿದ್ದೀವಿ ಅಷ್ಟೇ. ನಾನು ಮುಂಚೆಯಿಂದ ಹೇಳಿದ್ದೀನಿ, ಮೊದಲನೇ ಆದ್ಯತೆ ಅವ್ರ ಕುಟುಂಬ ಕೊಡಲಿ. ಅಕಸ್ಮಾತ್ ಅಲ್ಲೂ ಬೇಡ, ಒಂದು ಅಲ್ಪಸಂಖ್ಯಾತರು ಜಿಲ್ಲೆಗೆ ಕೊಡಬೇಕು ಅನ್ನೋದೇನಾರು ಇತ್ತು ತೀರ್ಮಾನ ಆದರೆ ಅಲ್ಪಸಂಖ್ಯಾತರಿಗೂ ಕೊಡಲಿ. ಅವರು ಬೇಡ, ಇವರು ಬೇಡ, ಇನ್ನೂ ಗೆಲ್ಲ ಅಭ್ಯರ್ಥಿ ಬೇಕು, ನಮಗೆ ಹೊಸ ಮುಖ ಬೇಕು ಅಂದರೆ ನಾವು ಒಬ್ಬರು ನಮ್ಮ ಬ್ರದರ್ನ ಆಕಾಂಕ್ಷಿಯಾಗಿ ಹೇಳಿದ್ದೀನಿ. ಆದ್ಯತೆಗಳಿದೆ. ನಾವೇನೆಲ್ಲದೂ ನಮ್ಮ ಮನೆಗೆ ಬೇಕು ಅನ್ನೋ ಆಸೆ ಇಲ್ಲ ನನಗೆ. ನಮ್ಮನೆಗೆ ನನಗೆ ಅನ್ನೋದಿಲ್ಲ. ಹೇಳಿದ್ನಲ್ಲ, ಮೊದಲನೇ ಆದ್ಯತೆ ಅವ್ರ ಕುಟುಂಬಕ್ಕೆ ಅನುಕಂಪದ ಮೇಲೆ ಕೊಡೋದೊಂದು ಆಪ್ಷನ್ ಇರಿದ್ರೆ ಅವ್ರಿಗೆ ಕೊಡಲಿ. ಆಮೇಲೆ ಅಲ್ಪಸಂಖ್ಯಾತರು ಭಾಳಷ್ಟು ಜನಸಂಖ್ಯೆ ಅಲ್ಲಿರೋದ್ರಿಂದ ಅವರು ಭಾಳಷ್ಟು ಒತ್ತಡ ಹಾಕಿರೋದು ಅವರಿಗೆ ಕೊಡಲಿ. ಎರಡನ್ನೂ ಬೇಡ, ಎರಡನ್ನೂ ಈಗ ಇದನ್ನು ನೋಡ್ತಾರೆ, ಸಮೀಕ್ಷೆ ಮಾಡ್ತಾರೆ. ಇಲ್ಲ ಹೊಸ ಮುಖ ಕಾಂಗ್ರೆಸ್ಸಲ್ಲಿ ಬಂದರೆ ಗೆಲ್ಲುತ್ತೆ ಅನ್ನೋ ಒಂದು ಅವಕಾಶ ಆಪ್ಷನ್ ಇದ್ದರೆ ನಮ್ಮ ಸಹೋದರನು ಆಕಾಂಕ್ಷಿ ಇದ್ದಾನೆ, ಅವನಿಗೆ ಕೊಡಲಿ, ನಾವು ಚುನಾವಣೆ ಮಾಡಿ ಗೆದ್ದು ಬರ್ತೀವಿ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರನ್ನ ಬಾಳ್ ಡ್ರಗ್ಸ್ ಆಗಿರ್ಬೋದು, ಅಕ್ಕಿ ಹಗರಣ ಆಗಿರ್ಬೋದು, ಪೊಲೀಸರ ಮೇಲೆ ದಾಳಿ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಂದ ಬರ್ತಾ ಇದಾವೆ. ಆ್ಯಕ್ಚುಲಿ ಇದು ಮುಜುಗರನೇ. ಈಗ ಎಲ್ಲ ಪಕ್ಷದಲ್ಲಿ ಇರ್ತಾರೆ, ಈಗ ಸಿಗ್ತಿರೋರು ನಮ್ಮ ಪಕ್ಷದಲ್ಲಿ ಸಿಕ್ಕಿರಂಗೆ ಕಾಣ್ತಾರೆ. ನನಗೂ ಪಕ್ಷಕ್ಕೆ ಮುಜುಗರನೇ. ನಾವೇನು ಯಾರನ್ನೇನು ಅದು ಮಾಡಿರಿ ಅಂತ ಯಾರೇ ಆಗಲಿ ಬೆಂಬಲಿಸಿರಲ್ಲ. ಕಾಮನ್ನಾಗಿ ಅವ್ರು ಒಬ್ಬೊಬ್ರು ಒಂದು ವೃತ್ತಿಲಿ ಇರ್ತಾರೆ. ಅವ್ರು ನಮ್ಮ ಪಾರ್ಟಿಲಿ ಗುರ್ಸ್ಕೊಂಡಿರೋಂಥ ವ್ಯಕ್ತಿ ಆದರೂ ತಪ್ಪೇ, ಇನ್ನೊಂದು ಪಾರ್ಟಿಲಿ ಗುರ್ಸ್ಕೊಂಡಿರೋ ವ್ಯಕ್ತಿ ಆದರೂ ತಪ್ಪೇ. ಅದು ಯಾರೇ ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ. ರಿಪಬ್ಲಿಕ್ ದಾವಣಗೆರೆ ಅಂತ ಹೇಳಿ ಟ್ವೀಟ್ ಎಲ್ಲ ಮಾಡಿದ್ದಾರೆ. ಅವೆಲ್ಲ ಟ್ವೀಟ್ ಮಾಡೋದಂತಲ್ಲ. ಆಯ್ತಪ್ಪ, ಇವರೇ ಮಾಡಿದ್ರೆ ಮೊನ್ನೆ ಮಾಡಿದಾರಾ? ಅವ್ರು ಹೇಳ್ತಾರೆ ಸುಮಾರು ವರ್ಷದಿಂದ. ಮತ್ತು ಇವ್ರ ಅಧಿಕಾರದಲ್ಲಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿ ಇವ್ರು ಏನಾದ್ರು ತಿಂದಿರ್ಬೇಕಲ್ಲ. ಹಂಗಾದ್ರೆ ಇವ್ರು ಯಾಕೆ ಹಿಡಿಲಿಲ್ಲ, ಅವಾಗ ಹಿಡಿಸ್ಲಿಲ್ಲ? ನಾವು ನಮ್ಮ ಸರ್ಕಾರ ಇದ್ದು ನಮ್ಮ ಪಕ್ಷದ ಕಾರ್ಯಕರ್ತರು ಅನ್ನೋದಾಗಿದೆ, ನಾವು ರಕ್ಷಣೆ ಮಾಡ್ಬೋದಿತ್ತು. ನಾವು ಯಾರನ್ನೂ ರಕ್ಷಣೆ ಮಾಡೋ ಇದರಲ್ಲಿಲ್ಲ. ಯಾರೇ ತಪ್ಪು ಮಾಡೋದು ತಪ್ಪು ಅನ್ನೋದನ್ನು ನಾವೆಲ್ಲರೂ ಸಮಾನವಾಗಿ ತಗೊಳ್ತೀವಿ ಅನ್ನೋದಕ್ಕೂ ಇದೊಂದು ಸಾಕ್ಷಿ. ಅವ್ರು BJP ಸರ್ಕಾರ ನಾವು 2 ವರ್ಷ ಆಗಿದೆ, ಅದರಿಂದ ಅವರೇ ಇದ್ರು 4 ವರ್ಷ. ಮತ್ತು ಅವಾಗ ಯಾಕೆ ಕ್ರಮ ತಗೊಂಡಿಲ್ಲ? ಈ ವ್ಯವಹಾರಗಳೇ ಮೊನ್ನೆ ಹುಟ್ಟಿರೋ ಅಂತಲ್ಲ. ತಾವೆಲ್ಲ ಮಾಧ್ಯಮದಲ್ಲಿ ಪೊಲೀಸ್ ರಿಪೋರ್ಟಲ್ಲಿ ನೋಡಿದ್ರು, ಸುಮಾರು ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ ಅನ್ನೋ ಮಾಹಿತಿನ ನಾನು ನೋಡಿದೆ. ಹಂಗಿದ್ರೆ ಅವಾಗ ಯಾಕೆ ಹಿಡಿಲ್ಲ? ಅಂದರೆ ಇವರು ಅವ್ರ ಜೊತೆ ಹೊಂದಾಣಿಕೆ ಮಾಡಿದ್ರು ಅಂದರೆ ಇವರು ಅದ್ರಲ್ಲಿ ಭಾಗಿಯಾಗಿದ್ದಾರೆ, ಇವ್ರನ್ನ ತನಿಖೆ ಮಾಡಬೇಕು ಅನ್ನೋ ನಾನು ಒತ್ತಾಯ ಮಾಡಿದೆ. ಪೊಲೀಸರು ಕಲ್ಪಟ್ಟಿಗಳೆಲ್ಲ ಹಿಡಿದು ಅಲ್ಲೇ ಮಾಡೋಕೆ ಬಂದಾಗಿದ್ರು. ತಪ್ಪೇ. ನಾನು ಹೇಳೋದ್ನಲ್ರಿ, ಯಾರು ಮಾಡಿದ್ರು ತಪ್ಪೇ. ಶಿಸ್ತು ಮುಖ್ಯ ಜೀವನಕ್ಕೆ. ಶಿಸ್ತಿನ ವಿರುದ್ಧ ಯಾರೇ ಹೋದ್ರೂ ಕ್ರಮ ತಗೊಳ್ಳಿ. ನಾನೇ ಮಾಡಿದ್ರು ಸರಿ, ನೀವೇ ಮಾಡಿದ್ರು ಸರಿ, ಇನ್ನೊಬ್ರು ಮಾಡಿದ್ರು ಸರಿ. ಪಕ್ಷ ಇದರಲ್ಲೇ ಬರೋದಿಲ್ಲ. ಪಕ್ಷ ಏನು ಯಾವುದೂ ಇಂಥವ್ನು ಹೇಳ್ಕೊಡೋದಿಲ್ಲ. ಸರ್ ಲಾಸ್ಟಿಗೆ ಈಗ ಡಿ ಕೆ ಶಿವಕುಮಾರ್ ಈಗ ಟರ್ಮಲ್ಲಿ 2 ವರ್ಷ CM ಆಗೇ ಆಗ್ತಾರ ಅಥವಾ ಇಲ್ಲ? ನೋಡಿ, ಆಗಲಿ ಅಂತ ಬಯಸೋದ್ರಲ್ಲಿ ಮೊದಲಿಗ ನಾನೇ. ಅದನ್ನು ಮೇಲಿನ ಮೇಲೆ ಹೇಳೋದ್ರೇನು ಬದಲಾವಣೆ ಆಗಲ್ಲ, ಆಗಲೇಬೇಕು. ನಾನು ಹೇಳೋದ್ನಲ್ರಿ, ಮೊದಲಿಗ ನಾನೇ. ನಿಮಗೆ ಗೊತ್ತಿದೆ, ಅವ್ರ ಹೆಸರಿಗೆ ಪ್ರಮಾಣ ವಚನ ತಗೊಂಡಿದ್ದೀನಿ, ಅವರಿಂದ ಶಾಸಕನಾಗಿದ್ದೀನಿ. ಹಂಗಾಗಿ ಅವ್ರನ್ನ ಬಿಟ್ಕೊಡೋ ಮಾತು ಇಲ್ಲ. ಅವ್ರು ಈ 5 ವರ್ಷ ಅನ್ಬೇಡ್ರಿ, ಇವತ್ತೇ ಆದ್ರೂ ಖುಷಿ ಪಡ್ತೀನಿ. ಆದರೆ ಅದಕ್ಕೊಂದು ಅವಕಾಶ ಹೈಕಮಾಂಡ್ ಅಂತ ಏನು ತೀರ್ಮಾನ ಇದೆ, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಬದ್ಧವಾಗಿದ್ದೀವಿ. ಆದರೆ ಹೈಕಮಾಂಡ್ ಕೂಡಲೇ ಏನು ನನ್ನ ಆಸೆ ಏನಿದೆ, ಇನ್ನೊಬ್ಬರ ಆಸೆ ಏನಿದೆ, ಸರ್ಕಾರಕ್ಕೆ ಯಾವ್ದನ್ನ ಬದಲಾವಣೆ ಮಾಡಿದ್ರೆ ಒಳ್ಳೇದಾಗುತ್ತೋ ಅವ್ರನ್ನೇ ಮುಂದುವರಿಸಿದ್ರೆ ಒಳ್ಳೇದಾಗುತ್ತೋ, ಏನಾದ್ರು ಮಾತು ಕೊಟ್ಟಿದ್ದು 2 ವರ್ಷ ಆದ್ಮೇಲೆ ಕೊಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.